ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಈ ಬ್ಲೌಸ್ದು ಕಟ್ಟಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ಈ ಪ್ಯಾಟ್ರನ್ ಬ್ಲೌಸ್ನ ಯಾವ ರೀತಿ ನಾವು ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಬ್ಯಾಕ್ ಪಾರ್ಟು ಮತ್ತು ಸ್ಲೀವ್ಸ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಮಾತ್ರ ತೋರಿಸಿದ್ದೀನಿ. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಹಾಗೆ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ನಾನಿಲ್ಲಿ ಮೈನ್ ಫ್ಯಾಬ್ರಿಕ್ ಆಲ್ ಓವರ್ ಬ್ಲೌಸ್ಗೆ ನಾನು ಡಾಟೆಡ್ ಫ್ಯೂಸಿಂಗ್ ಅನ್ನೋದು ಐರನ್ ಮಾಡ್ಕೊಂಡಿದ್ದೀನಿ. ಸ್ಯಾರಿ ಬಂದು ಮೈಸೂರು ಕ್ರೇಪ್ ಸಿಲ್ಕ್ ಆಗಿರೋದ್ರಿಂದ ಬ್ಲೌಸ್ ಕೂಡ ಸ್ವಲ್ಪ ತೆಳುವಾಗಿದೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಮೈಕ್ರೋ ಡಾಟಿಂಗ್ ಫ್ಯೂಸಿಂಗ್ ಅನ್ನೋದು ಐರನ್ ಮಾಡ್ಕೊಂಡಿದ್ದೀನಿ ಆಲ್ ಓವರ್ ಬ್ಲೌಸ್ ಪೂರ್ತಿ. ನೋಡಿ, ಬ್ಯಾಕ್ ಪಾರ್ಟನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾವು ಬ್ಯಾಕ್ ಪಾರ್ಟಲ್ಲಿ ಮಿಡ್ಲಲ್ಲಿ ನಾವು ಬಾರ್ಡರನ್ನು ಅಟ್ಯಾಚ್ ಮಾಡೋದ್ರಿಂದ ಕ್ಯಾನ್ವಾಸ್ ಅನ್ನೋದು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಕ್ಯಾನ್ವಾಸ್ ಅನ್ನೋದು ಡಬಲ್ ಫೋಲ್ಡಿಂಗಲ್ಲಿ 1-2.5 ಇಂಚ್ ಇರೋ ಥರ ನಾನು ಕ್ಯಾನ್ವಾಸ್ ಅನ್ನೋದು ಕಟ್ ಮಾಡ್ಕೊಂಡಿದ್ದೀನಿ ಸ್ಟ್ರೈಟಾಗಿ. ನಮಗೆ ಬ್ಯಾಕ್ ಲೆಂತ್ ಎಷ್ಟಿದೆಯೋ ಅಷ್ಟು ಲೆಂತ್ ಅನ್ನೋದು ತೊಗೊಂಡಿದ್ದೀನಿ. ಫಸ್ಟ್ ಒಂದು ಎಡ್ಜಲ್ಲಿ ಒಂದು ಬೇಸ್ ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಆನಂತರ 1/2 ಇಂಚ್ ಮಾರ್ಜಿನ್ಗೆ ಇನ್ನೊಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ 1/2 ಇಂಚ್ ಮಾರ್ಜಿನ್ಗೆ ಇನ್ನೊಂದು ಲೈನ್ ಅನ್ನೋದು ಡ್ರಾ ಮಾಡಿಕೊಂಡೆ. ಈ 1/2 ಇಂಚ್ ಮಾರ್ಜಿನ್ಗೆ ನಾವೇನು ಲೈನ್ ಮಾರ್ಕ್ ಮಾಡ್ಕೊಂಡಿದ್ದೀವೋ ಆ ಲೈನಲ್ಲಿ ನೋಡಿ, ಈ ರೀತಿ ಯಾವುದಾದ್ರೂ ಒಂದು ಬಾಟಲ್ ಕ್ಯಾಪ್ ಅನ್ನೋದು ಯೂಸ್ ಮಾಡಿಕೊಂಡು ನೀವು ಈ ರೀತಿ ಕಟ್ ವರ್ಕ್ ಶೇಪ್ಸ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಕಟ್ ವರ್ಕ್ ಶೇಪ್ಸ್ ಅನ್ನೋದು 1/2 ಇಂಚ್ ಮಾರ್ಜಿನ್ ಒಳಗಡೆ ನಾನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೀವು ಇನ್ನೂ ಚಿಕ್ಕದಾಗಿ ಕಟ್ ವರ್ಕ್ ಶೇಪ್ಸ್ ಅನ್ನೋದು ಡ್ರಾ ಮಾಡ್ಕೊಳ್ಳೋಂಗಿದ್ರೆ ಇನ್ನೂ ಚಿಕ್ಕದಾಗಿ ಕೂಡ ನೀವು ಕಟ್ ವರ್ಕ್ ಶೇಪ್ಸ್ ಅನ್ನೋದು ಡ್ರಾ ಮಾಡ್ಕೋಬೋದು. ಈಗ ಈ ರೀತಿ 1-2-3 ಗುಂಡ್ ಪಿನ್ಸನ್ನು ಸೆಕ್ಯೂರ್ ಮಾಡಿಕೊಂಡು ನೀಟಾಗಿ ಕಟ್ ವರ್ಕ್ ಶೇಪ್ಸ್ ಅನ್ನೋದು ಎಲ್ಲೂ ಶೇಪ್ ಔಟ್ ಆಗದೆ ಇರೋ ಥರ ಕಟ್ ಮಾಡ್ಕೋಬೇಕು. ನೋಡಿ, ಸಿಸರ್ ಅನ್ನೋದು ಕಟ್ ವರ್ಕ್ಸನ್ನು ಕಟ್ ಮಾಡುವಾಗ ಆದಷ್ಟು ಕೊನೆಯಲ್ಲಿ ಮೂವ್ ಮಾಡ್ಕೋಬೇಕು. ನಾನು ಯಾವ ರೀತಿ ಮೂವ್ ಮಾಡ್ತಾಯಿದ್ದೀನಿ ನೋಡಿ, ಸಿಸರ್ ಕೊನೆ ಏನಿರುತ್ತೆ ತುದಿ, ಆ ತುದಿಯಲ್ಲಿ ನಾವು ಈ ಕಟ್ ವರ್ಕ್ ಶೇಪ್ಸ್ ಅನ್ನೋದು ಕಟ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೇಕು. ಆಗಲೇ ನಿಮಗೆ ಕಟ್ ವರ್ಕ್ಸ್ ಶೇಪ್ಸ್ ಅನ್ನೋದು ತುಂಬ ನೀಟಾಗಿ ಕಟ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನೋಡಿ, ಈಗ ನಮಗೇನು ಕ್ಯಾನ್ವಾಸ್ ಫೋಲ್ಡಿಂಗಲ್ಲಿತ್ತಲ್ಲ, ಈಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಸೇಮ್ ಲೆಂತು ಮತ್ತು ಬಿಡ್ತಿರೋ ಥರ ನೋಡಿಕೊಂಡು ನೀವು 2 ಲೈನಿಂಗ್ ಪೀಸುಗಳನ್ನು ಕೂಡ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಈ ಕ್ಯಾನ್ವಾಸ್ ಸ್ಟ್ರಿಪ್ ಏನಿದೆಯಲ್ವ ಅದನ್ನು ನೀಟಾಗಿ ಆ ಲೈನಿಂಗಿಗೆ ಐರನ್ ಮಾಡ್ಕೊಬಿಡಬೇಕು. ನೋಡಿ, ಇಲ್ಲಿ ನಾನು ಡಾಟೆಡ್ ಕ್ಯಾನ್ವಾಸ್ ಅನ್ನೋದು ನೀಟಾಗಿ ಮೈನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಲೈನಿಂಗ್ ಮೇಲೆ ನಾವು ಕ್ಯಾನ್ವಾಸ್ ಅನ್ನೋದು ನೀಟಾಗಿ ಐರನ್ ಮಾಡ್ಕೋಬೇಕು. ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಲೈನಿಂಗಿಗೆ ಮತ್ತು ಕ್ಯಾನ್ವಾಸ್ಗೆ. ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸಸ್ ಇರೋಂಥ ಲೈನಿಂಗನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಮಗೆ ಬ್ಯಾಕ್ ಪಾರ್ಟಲ್ಲಿ ಬಾರ್ಡರ್ ಮೇಲೆ ನಾವಿನ್ನೂ ಮೈನ್ ಫ್ಯಾಬ್ರಿಕ್ಗೆ ಲೈನಿಂಗ್ ಅನ್ನೋದು ಅಟ್ಯಾಚ್ ಮಾಡಿಲ್ಲ. ಡೈರೆಕ್ಟು ನಾವು ಮೈನ್ ಫ್ಯಾಬ್ರಿಕ್ಗೆ ಬಾರ್ಡರ್ ಮೇಲೆ ಈ ರೀತಿ ಕಟ್ ವರ್ಕ್ ಶೇಪ್ ಅನ್ನೋದು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಕಟ್ ವರ್ಕ್ಸ್ ಅನ್ನೋದು ಬಾರ್ಡರ್ ಮೇಲೆ ನಾವು ಈ ಕ್ಯಾನ್ವಾಸ್ ಪಟ್ಟಿ ಅನ್ನೋದು ಇಟ್ಟು ನೀಟಾಗಿ ಈಗ ನಾವು ಕಟ್ ವರ್ಕ್ ಶೇಪ್ಸ್ ಏನಿದೆಯೋ ಹಾಗೆ ನೀಟಾಗಿ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ಈ ರೀತಿ ಕ್ಯಾನ್ವಾಸನ್ನು ನಾವು ನೆಕ್ ಶೇಪ್ಸನ್ನು ಸ್ಟಿಚ್ ಮಾಡುವಾಗ ನಿಮ್ಮ ಮಿಷಿನಲ್ಲಿ ಸ್ಟಿಚಿಂಗ್ ಅಂತರ ಅನ್ನೋದು ಕಡಿಮೆ ಇಟ್ಕೊಂಡು ಸ್ಟಿಚ್ ಮಾಡಿ. ಅದರಲ್ಲೂ ಈ ರೀತಿ ಕಟ್ ವರ್ಕ್ಸನ್ನು ಸ್ಟಿಚ್ ಮಾಡುವಾಗ ಆದಷ್ಟು ಸ್ಟಿಚಿಂಗ್ ಅಂತರ ಅನ್ನೋದು ಕಡಿಮೆ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಇದೇ ರೀತಿಯೇ ಇನ್ನೊಂದು ಮೈನ್ ಫ್ಯಾಬ್ರಿಕ್ಗೂ ಕೂಡ ನೀವು ಕಟ್ ವರ್ಕ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಈಗ ಬ್ಯಾಕ್ ಸೈಡ್ ಈ ರೀತಿ ರಿವರ್ಸ್ ಮಾಡಿಕೊಂಡು 1/4 ಇಂಚು ಮಾರ್ಜಿನ್ ಅನ್ನೋದು ಇಟ್ಕೊಂಡು ಎಕ್ಸಸ್ ಇರೋಂಥ ಫ್ಯಾಬ್ರಿಕನ್ನು ನೀಟಾಗಿ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಫ್ಯಾಬ್ರಿಕ್ ಅನ್ನೋದು ಮಾರ್ಜಿನ್ ಅಂದರೆ ಕಟ್ ವರ್ಕ್ಸ್ ಒಳಗಡೆ ಮಾರ್ಜಿನ್ ಅನ್ನೋದು ಜಾಸ್ತಿ ನೀವು ಬಿಟ್ಟರೆ ನಿಮಗೆ ಕಟ್ ವರ್ಕ್ ಶೇಪ್ಸ್ ಅನ್ನೋದು ನೀಟಾಗಿರೋದಿಲ್ಲ. ಆದಷ್ಟು ಕಡಿಮೆ ಮಾರ್ಜಿನ್ ಅನ್ನೋದು ಬಿಟ್ಕೊಳ್ಳಿ. ಮಿಡ್ಲಲ್ಲಿ ಈ ರೀತಿ ಕಟ್ ವರ್ಕ್ಸ್ ಸೆಂಟರಲ್ಲಿ ಈ ರೀತಿ ನಾಚಸನ್ನು ಹೊಡ್ಕೋಬೇಕು. ನೀವು ಹಾಕಿರೋ ಸ್ಟಿಚ್ ಯಾವುದೇ ಕಾರಣಕ್ಕೂ ಕಟ್ ಆಗದೆ ಇರೋ ಥರ ನೀವು ನಾಚಸ್ ಅನ್ನೋದು ಹೊಡ್ಕೋಬೇಕು. ಈ ರೀತಿ ವಿ ಶೇಪಲ್ಲಿ ಫೋಲ್ಡ್ ಮಾಡ್ಕೊಂಡಾಗ ನೋಡಿ, ಅಲ್ಲಿ ಎಕ್ಸೆಸ್ ಇರುವಂಥ ಫ್ಯಾಬ್ರಿಕ್ನ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ
ಕಟ್ ವರ್ಕ್ಸ್ ಹತ್ರ ವಿ ಶೇಪಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಅಲ್ಲಿ ಏನು ಎಕ್ಸೆಸ್ ಕ್ಲಾತ್ ಇದೆಯೋ ಅದೆಲ್ಲ ನೀಟಾಗಿ ಕಟ್ ಮಾಡ್ಕೋಬೋದು. ಈಗ ನೀಟಾಗಿ ನಿಮ್ಮ ಫಿಂಗರ್ಸನ್ನು ಯೂಸ್ ಮಾಡಿಕೊಂಡು ಈ ಕಟ್ ವರ್ಕ್ ಶೇಪ್ಸನ್ನು ಇನ್ಔಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ವರ್ಕನ್ನು ಈ ರೀತಿ ಇನ್ಔಟ್ ಮಾಡ್ಕೊಂಡಿದ್ದ ನಂತರ ನೋಡಿ, ನೀವು ಆ ಕಾರ್ನರ್ಸ್ ಹತ್ರ ಈ ರೀತಿ ಕ್ಲಾತನ್ನು ಟ್ವಿಸ್ಟ್ ಮಾಡಬೇಕು. ಸೇಮ್ ಇದೇ ರೀತಿಯೇ ಇನ್ನೊಂದು ಬಾರ್ಡರ್ ಕೂಡ ನಾನು ಕಟ್ ವರ್ಕ್ ಶೇಪ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ. ಇದನ್ನು ಕೂಡ ಫಿಂಗರ್ಸ್ ಯೂಸ್ ಮಾಡಿಕೊಂಡು ನೀಟಾಗಿ ಕಟ್ ವರ್ಕ್ಸ್ ಅನ್ನೋದು ಇನ್ಔಟ್ ಮಾಡ್ಕೋಬೇಕು. ಶೇಪ್ಸ್ ಅನ್ನೋದು ನೀಟಾಗಿ ಇನ್ಔಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಒಂದು ಸಲ ನೀಟಾಗಿ ಐರನ್ ಮಾಡ್ಕೊಂಬಿಟ್ರೆ ನಿಮಗೆ ಕಟ್ ವರ್ಕ್ ಶೇಪ್ಸ್ ಅನ್ನೋದು ನೀಟಾಗಿ ಕಾಣಿಸುತ್ತೆ ನೋಡಿ. ಈಗ ಬ್ಯಾಕ್ ಪಾರ್ಟ್ ಲೈನಿಂಗ್ ಅನ್ನೋದು ತೊಗೊಂಡಿದ್ದೀನಿ. ಬ್ಯಾಕ್ ಪಾರ್ಟ್ ಲೈನಿಂಗನ್ನು ಮಿಡ್ಲಿಗೆ ಫೋಲ್ಡ್ ಮಾಡಿಕೊಂಡು ನಾವೇನು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ನೋಡಿ, 1.5 ಇಂಚಿಗೆ ಸೇಮ್ 1.5 ಇಂಚಿಗೆ ಈ ಕಡೆನೂ ಮಾರ್ಕ್ ಮಾಡಿಕೊಂಡು ಮತ್ತು ನೆಕ್ಕನ್ನು ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ 1.5 ಇಂಚು ಅಂದರೆ 1.5 ಅಂದರೆ ನಮಗೆ 3 ಇಂಚಸ್ಸು ಪ್ಯಾಚ್ ವರ್ಕ್ ಅನ್ನೋದು ಕೊಡಬೇಕು ನೋಡಿ. ಬ್ಯಾಕ್ ಪಾರ್ಟಲ್ಲಿ ನಮ್ಗೆ ಲೈನ್ಸ್ ಅನ್ನೋದು ಕಾಣಿಸ್ತಾ ಇದೆ. ನಾನಿಲ್ಲಿ ಪ್ಯಾಚ್ ವರ್ಕ್ ಕೊಡುವಂಥ ಕ್ಲಾತ್ ಬಂದು 4 ಇಂಚಸ್ ಇರೋ ಥರ ತೊಗೊಂಡಿದ್ದೀನಿ. ಈಗ ಆ ಪ್ಯಾಚ್ ವರ್ಕ್ನ ನಾನು ಡೈರೆಕ್ಟ್ ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಮಿಡ್ಲಲ್ಲಿ ಫೋಲ್ಡಿಂಗಲ್ಲಿ ನಾನು 1.5 ಇಂಚು ಬಿಡ್ತಿರೋ ಥರ ನಾನು ಪ್ಯಾಚ್ ವರ್ಕನ್ನು ಮಾರ್ಕ್ ಮಾಡ್ಕೊಂಡಿದ್ರೆ ಅದನ್ನು ಓಪನ್ ಮಾಡಿದಾಗ ನಮಗೆ 3 ಇಂಚಸ್ ಪ್ಯಾಚ್ ವರ್ಕ್ ಅನ್ನೋದು ರೆಡಿ ಆಗುತ್ತೆ. ಸೊ ನಾವು 3 ಇಂಚಸ್ ಪ್ಯಾಚ್ ವರ್ಕ್ ಕೊಡಬೇಕಂದ್ರೆ 1 ಇಂಚ್ ಎಕ್ಸ್ಟ್ರಾ 4 ಇಂಚು ಕ್ಲಾತ್ ಅನ್ನೋದು ತೊಗೋಬೇಕು ಬಿಡ್ತಲ್ಲಿ. ಲೆಂತು ನಿಮಗೆ ಬ್ಲೌಸ್ ಲೆಂತ್ ನೋಡಿಕೊಂಡು ನೀವು ನಿಮ್ಗೆ ಎಷ್ಟು ಲೆಂತ್ ಬೇಕಾಗುತ್ತೋ ಅಷ್ಟು ಲೆಂತ್ ಅನ್ನೋದು ತೊಗೊಳ್ಳಿ. ಈಗ ನಾವೇನು ಮೈನ್ ಫ್ಯಾಬ್ರಿಕಲ್ಲಿ ಕಟ್ ವರ್ಕ್ಸನ್ನು ಬಾರ್ಡರ್ ಹತ್ರ ಸ್ಟಿಚ್ ಮಾಡ್ಕೊಂಡಿವಿ ಅದನ್ನು ಪ್ಲೇಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಅದಕ್ಕೂ ಮೊದಲು ಲೈನಿಂಗನ್ನು ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ 1.5 ಇಂಚ್ ಇರೋ ಥರ. ಯಾಕಂದರೆ ನಾವು ಪ್ಯಾಚ್ ವರ್ಕ್ ಅನ್ನೋದು 1.5 ಇಂಚ್ ಕೊಡ್ತಾ ಇರೋದ್ರಿಂದ 1.5 ಇಂಚ್ ಇರೋ ಥರ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ವರ್ಕ್ ಮೈನ್ ಫ್ಯಾಬ್ರಿಕ್ ಅನ್ನೋದು ಅಟ್ಯಾಚ್ ಮಾಡಬೇಕಾದ್ರೆ ನಾವು ಕರೆಕ್ಟಾಗಿ ಈ ಲೈನ್ ಮೇಲೆ ಅಟ್ಯಾಚ್ ಮಾಡಬೇಕು. ಹಾಗೆ ಮಿಡ್ಲಲ್ಲಿ ಕೂಡ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಎರಡೂ ಸೈಡು ಅಂದರೆ ಫೋಲ್ಡಿಂಗ್ ಈ ಸೈಡು ಮತ್ತು ಫೋಲ್ಡಿಂಗ್ ಆ ಸೈಡ್ ಎರಡೂ ಸೈಡು 1.5 ಇಂಚ್ ಇರೋ ಥರ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಟೋಟಲಾಗಿ ನನಗೆ ಇಲ್ಲಿ ಪ್ಯಾಚ್ ವರ್ಕ್ ಅನ್ನೋದು 3 ಇಂಚಸ್ ರೆಡಿ ಆಗುತ್ತೆ. ನೀವು ಬೇಕಾದರೆ ಎಷ್ಟು ಇಂಚ್ ಆದರೂ ತೊಗೋಬೋದು, 4 ಇಂಚಸ್ಸು 4.5 ನಿಮ್ಮ ಇಷ್ಟ. ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಪ್ಯಾಚ್ ವರ್ಕನ್ನು ತೊಗೊಳ್ಳಿ. ನನಗೆ 3 ಇಂಚಸ್ ಪ್ಯಾಚ್ ವರ್ಕ್ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಿದೆ. ನಾನು 3 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಾವೇನು ಮೈನ್ ಫ್ಯಾಬ್ರಿಕಲ್ಲಿ ಕಟ್ ವರ್ಕ್ಸ್ ಬಾರ್ಡರನ್ನು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅದನ್ನು ಈ ರೀತಿ ನಾವು ಹಾಕಿರೋ ಲೈನ್ ಮೇಲೆ ಈ ರೀತಿ ನೀಟಾಗಿ ಪ್ಲೇಸ್ ಮಾಡ್ಕೋಬೇಕು. ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ 1.5 ಇಂಚು ಆ ಲೈನ್ ಮೇಲೆ ನೀಟಾಗಿ ಪ್ಲೇಸ್ ಮಾಡಿಕೊಂಡು ನೋಡಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಫಸ್ಟು ನೀವು ಕಟ್ ವರ್ಕ್ಸನ್ನು ಸ್ಟಿಚ್ ಮಾಡೋದಕ್ಕಿಂತ ಮೊದಲು ಒಂದು ಸ್ಟ್ರೈಟ್ ಸ್ಟಿಚ್ ಅನ್ನೋದು ಹಾಕ್ಕೋಬೇಡಿ. ನಿಮಗೆ ಕ್ಲಾತ್ ಅನ್ನೋದು ಆ ಕಡೆ ಈ ಕಡೆ ಜರುಗದೆ ನೀಟಾಗಿರುತ್ತೆ. ಈ ರೀತಿ ಒಂದು ಸ್ಟ್ರೈಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಇದೇ ರೀತಿಯೇ ಈ ಕಡೆಯೂ ಕೂಡ ಒಂದು ಸ್ಟ್ರೈಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು ನೋಡಿ. ನೀಟಾಗಿ ನಾವೇನು ಮಾರ್ಕ್ ಮಾಡಿದ್ದೀವಲ್ಲ ಆ ಮಾರ್ಕಿಂಗ್ ಮೇಲೆ ನೀಟಾಗಿ ರೀತಿ ಪ್ಲೇಸ್ ಮಾಡಿಕೊಂಡು ಫಸ್ಟು ಸ್ಟ್ರೈಟಾಗಿ ಒಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ನಾವು ಆ ಕಟ್ ವರ್ಕ್ ಶೇಪ್ ಹೇಗಿದೆಯೋ ಹಾಗೆ ನೀಟಾಗಿ ಆ ಕಟ್ ವರ್ಕ್ ಮೇಲೆ ಟಾಪ್ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು ನೋಡಿ. ನಮಗೆ ಬ್ಯಾಕ್ ಸೈಡ್ ಡಿಸೈನ್ ಅನ್ನೋದು ಈ ರೀತಿ ರೆಡಿ ಆಗುತ್ತೆ. ಈಗ ಆ ಕಟ್ ವರ್ಕ್ ಶೇಪ್ ಹೇಗಿದೆಯೋ ಹಾಗೆ ನಾನು ಕಟ್ ವರ್ಕ್ ಮೇಲೆ ಟಾಪ್ ಸ್ಟಿಚ್ ಅನ್ನೋದು ಸ್ಟಿಚ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನೀವು ಕೂಡ ತುಂಬ ಈಸಿಯಾಗಿ ಈ ಥರ ಪ್ಯಾಟ್ರನ್ ಬ್ಲೌಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೋದು. ಇದ್ರ ಕಟಿಂಗ್ ವಿಡಿಯೋನ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಲ ಕಟಿಂಗ್ ವಿಡಿಯೋನ ನೋಡಿಕೊಂಡು ಆನಂತರ ನೀವು ಈ ಸ್ಟಿಚಿಂಗ್ ವಿಡಿಯೋನ ನೋಡಿ ಬ್ಲೌಸ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ಳಿ. ಈಗ ತುಂಬಾ ಟ್ರೆಂಡಿಂಗಲ್ಲಿದೆ ಈ ಥರ ಡಿಸೈನ್ ಅನ್ನೋದು. ನೀವು ಬೇಕಾದರೆ ಪಿಂಟ್ರೆಸ್ಟ್ ಆ್ಯಪಲ್ಲಿ ನೋಡಿದ್ರೆ ಈ ಥರ ಡಿಸೈನ್ ಇರುವಂಥ ಬ್ಲೌಸಸ್ಸು ಫೋಟೋಸು ನಿಮಗೆ ತುಂಬಾ ಸಿಗುತ್ತೆ ರೆಫರೆನ್ಸ್ ಪಿಕ್ಸ್ಗೆ. ನಾವು ನಾರ್ಮಲಾಗಿ ಬಾರ್ಡರ್ ಅನ್ನೋದು ವೇಸ್ಟ್ ಲೈನ್ ಬರೋ ಥರ ಸ್ಟಿಚ್ ಮಾಡ್ಕೊಳ್ತೀವಿ. ಸ್ವಲ್ಪ ಯೂನಿಕ್ಕಾಗಿರಲಿ ಅಂತ ನೋಡಿ ಬ್ಯಾಕ್ ಪಾರ್ಟಲ್ಲಿ ಮಿಡ್ಲಿಗೆ ಈ ರೀತಿ ಬಾರ್ಡರ್ ಅನ್ನೋದು ಸ್ಟಿಚ್ ಮಾಡಿಕೊಂಡು ನೀವು ಏನಾದರೂ ಡಿಸೈನ್ ಅನ್ನೋದು ಮಾಡ್ಕೋಬೋದು ನೋಡಿ. ಬ್ಯಾಕ್ ಸೈಡ್ ನಮಗೆಲ್ಲೂ ಕೂಡ ಖರ್ಚು ಅನ್ನೋದು ಕಾಣಿಸ್ತಾ ಇಲ್ಲ. ಈಗ ನಾವು ಏನು ನೆಕ್ಕನ್ನು ಮಾರ್ಕ್ ಮಾಡ್ಕೊಂಡಿದ್ದೋ ಆ ನೆಕ್ ಮೇಲೆ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಈಗ ಸುತ್ತಲೂ ನಾನು ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದ ನಂತರ ನಮಗೇನು ಎಕ್ಸೆಸ್ ಇದೆಯಲ್ಲ ಅವೆಲ್ಲವನ್ನು ಕೂಡ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ವಿಡಿಯೋ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಹಾಗೆ ಈ ವಿಡಿಯೋ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಿಗಾದರೂ ಯೂಸ್ ಆಗುತ್ತೆ ಅಂದರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ. ಈಗ ನೆಕ್ ಹತ್ರ ಕೂಡ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. 1/4 ಇಂಚು ಮಾರ್ಜಿನ್ ನಾವು ಇಲ್ಲಿ ನೆಕ್ ಹತ್ರ ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ತಾ ಇರೋದ್ರಿಂದ 1/4 ಇಂಚು ಮಾರ್ಜಿನ್ ಅನ್ನೋದು ಬಿಟ್ಕೊಂಡು ನಾನು ನೆಕ್ ಶೇಪ್ ಅನ್ನೋದು ಕಟ್ ಮಾಡ್ಕೊಳ್ತಾ ಇದ್ದೀನಿ.
ನೋಡಿ. ಈಗ ನಾವು ಬ್ಯಾಕಲ್ಲಿ ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಡಾಟ್ಸು ವೇಸ್ಟ್ ಪಟ್ಟಿ ಅನ್ನೋದು ಸ್ಟಿಚ್ ಮಾಡೋಣ. ಆನಂತರ ನಾವು ನೆಕ್ ಹತ್ರ ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡಿಕೊಂಡ್ರೆ ಆಗುತ್ತೆ. ನೋಡಿ, ಡಾಟ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಆ ಮಾರ್ಕಿಂಗ್ ಹತ್ರ ನೀಟಾಗಿ ರೀತಿ ಫೋಲ್ಡ್ ಮಾಡಿಕೊಂಡು, ಬ್ಯಾಕಲ್ಲಿ ನಮ್ಗೆ ಯಾವುದೇ ರೀತಿ ಡೀಪ್ ನೆಕ್ಕು ಬರದೇ ಇರೋದ್ರಿಂದ ನಾನು ಆಲ್ಮೋಸ್ಟ್ 5 ಇಂಚಸ್ವರೆಗೂ ಡಾಟ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಎರಡೂ ಡಾಟ್ಸ್ನು ಕೂಡ ಈಕ್ವಲ್ ಆಗಿ ಒಂದೇ ಲೆಂತು ಮತ್ತು ಬಿಡ್ತಿರೋ ಥರ ನೋಡಿಕೊಂಡು ನೀವು ಡಾಟ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಈ ಕಡೆಯನ್ನು ಕೂಡ 5 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಡಾಟ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ವೇಸ್ಟ್ ಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೊಳ್ಳೋಣ. ವೇಸ್ಟ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನೋಡಿ 1.25 ಇಂಚ್ ಇರೋ ಥರ ಈ ರೀತಿ ಸ್ಟ್ರೈಟಾಗಿ ಲೈನಿಂಗ್ ಪೀಸ್ ಅನ್ನೋದು ಕಟ್ ಮಾಡಿಕೊಂಡು ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಜಾಯಿನ್ ಮಾಡಿಕೊಂಡು ಈಗ 1/4 ಇಂಚ್ ಮಾರ್ಜಿನ್ಗೆ ಫೋಲ್ಡ್ ಮಾಡಿಕೊಂಡು ಒಂದು ಸೈಡ್ ನಾವು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ನೋಡಿ, ಈ ರೀತಿ ಒಂದು ಸೈಡು 1/4 ಇಂಚ್ ಮಾರ್ಜಿನ್ ಅಷ್ಟು ಕ್ಲಾತನ್ನು ಫೋಲ್ಡ್ ಮಾಡಿಕೊಂಡು ಆ ಫೋಲ್ಡಿಂಗ್ ಮೇಲೆ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಟಿಚ್ ಹಾಕ್ಕೊಂಡಿದ ನಂತರ ಈಗ ನಾವು ಮೈನ್ ಫ್ಯಾಬ್ರಿಕ್ ರೈಟ್ ಸೈಡ್ ಮೇಲೆ ಈ ಪಟ್ಟಿ ಅನ್ನೋದು ಪ್ಲೇಸ್ ಮಾಡಿಕೊಂಡು ವೇಸ್ಟ್ ಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೊತ ಹೋಗಬೇಕು. ನಾವೇನು 1/2 ಇಂಚ್ ಮಾರ್ಜಿನ್ ಅನ್ನೋದು ತೊಗೊಂಡಿರ್ತೀವೋ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊತ ಹೋಗಬೇಕು. ನೋಡಿ, ಆ ಡಾಟ್ಸ್ ಹತ್ರ ಬಂದಾಗ ಫ್ರಿಲ್ ಅನ್ನೋದು ಇಟ್ಟು, ಸಣ್ಣದಾಗಿ ಒಂದು ಫ್ರಿಲ್ ಅನ್ನೋದು ಇಟ್ಟು ನೀವು ಸ್ಟಿಚ್ ಮಾಡಿಕೊಡಿ. ನೋಡಿ, ಆ ಕಡೆ ಡಾಟ್ ಹತ್ರ ಒಂದು ಫ್ರಿಲ್ ಇಟ್ಟಿದ್ದೀನಿ, ಈ ಸೈಡ್ ಡಾಟ್ ಹತ್ರ ಕೂಡ ಒಂದು ಫ್ರಿಲ್ ಅನ್ನೋದು ಇಟ್ಟು ನಾನು ಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ತಾಯಿದ್ದೀನಿ. ಹಾಗೆ ಮಾರ್ಜಿನ್ ಅಷ್ಟೇ, ನೀವು ಸ್ಟಾರ್ಟಿಂಗಲ್ಲಿ ಏನು 1/2 ಇಂಚ್ ಮಾರ್ಜಿನ್ ಅನ್ನೋದು ಸ್ಟಿಚ್ ಮಾಡಿರ್ತೀವೋ ಎಂಡಿಂಗ್ವರೆಗೂ ಸೇಮ್ ಮಾರ್ಜಿನ್ ಇರೋ ಥರ ನೋಡ್ಕೊಳ್ಳಿ. ನೋಡಿ, ನಮಗೆ ಫ್ಯಾಬ್ರಿಕ್ ಲೇಯರ್ಸ್ ಅನ್ನೋದು ಜಾಸ್ತಿ ಇದ್ದಾಗ ನಾವು ಈ ರೀತಿ ವಿ ಕಟ್ಟಲ್ಲಿ ಮಾರ್ಜಿನ್ ಅನ್ನೋದು ಕಟ್ ಮಾಡ್ಕೋಬೇಕು. ಇಲ್ಲಾಂದರೆ ನಿಮಗೆ ಫೋಲ್ಡ್ ಮಾಡಿದಾಗ ಪಟ್ಟಿ ಅನ್ನೋದು ತುಂಬ ದಪ್ಪ ಬಂದುಬಿಡುತ್ತೆ. ಈ ರೀತಿ ವಿ ಕಟ್ಟಲ್ಲಿ ನೀವು ಹಾಕಿರೋ ಸ್ಟಿಚ್ ಕಟ್ ಆಗದೆ ಇರೋ ಥರ ಮಾರ್ಜಿನ್ ಅನ್ನೋದು ಕಟ್ ಮಾಡ್ಕೊಳ್ಳಿ. ಈಗ ಲೈನಿಂಗ್ ನೋಡಿ, ಈ ಪಟ್ಟಿ ಅನ್ನೋದು ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಮೇಲ್ಗಡೆ ಟಾಪ್ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ನಾವೇನು 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಆಗಿರ್ತೀರಲ್ಲ, ಆ ಮಾರ್ಜಿನ್ ಎಲ್ಲ ಲೈನಿಂಗ್ ಸೈಡು ಫೋಲ್ಡ್ ಮಾಡಿಕೊಂಡು ನೀವು ಟಾಪ್ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಈಗ ಇದನ್ನು ಬ್ಯಾಕ್ ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಎಡ್ಜಲ್ಲಿ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ ಲೂಸ್ ಸ್ಟಿಚ್ ಅನ್ನೋದು ಹಾಕ್ಕೊಂಡು ನೀಟಾಗಿ ಎಮ್ಮಿಂಗ್ ಮಾಡ್ಕೊಳ್ಳಿ, ಫಿನಿಶಿಂಗ್ ಇನ್ನೂ ನೀಟಾಗಿ ಕಾಣಿಸುತ್ತೆ. ನೋಡಿ, ಆ ಡಾಟ್ ಹತ್ರ ನಾವೇನು ಫ್ರಿಲ್ ಇಟ್ಟಿದ್ವಲ್ಲ, ಬ್ಯಾಕ್ ಸೈಡ್ ನಾವು ಸ್ಟಿಚ್ ಮಾಡೋವಾಗೂ ಅಷ್ಟೇ ಆ ಫ್ರಿಲ್ಲನ್ನು ಡಾಟ್ ಹತ್ರ ಇಟ್ಕೊಂಡೆ ನಾವು ಸ್ಟಿಚ್ ಅನ್ನೋದು ಹಾಕಬೇಕು. ನೋಡಿ, ಇಲ್ಲಿವರೆಗೂ ಸ್ಟಿಚ್ ಹಾಕಿದ ನಂತರ ನಾನು ಅಲ್ಲಿ ಸ್ವಲ್ಪ ಕ್ಲಾತನ್ನು ಹಾಗೆ ಬಿಡ್ತಿದ್ದೀನಿ. ಯಾಕಂದರೆ ನಾವು ಪ್ಯಾಚ್ ವರ್ಕ್ ಮಾಡಿರೋದ್ರಿಂದ ನಾನು ಯೂಸ್ ಮಾಡ್ತಿರೋ ಥ್ರೆಡ್ ಬಂದು ಇಲ್ಲಿ ಪಿಂಕ್ ಕಲರು. ಸೊ ಪ್ಯಾಚ್ ವರ್ಕ್ ಮೇಲೆ ಪಿಂಕ್ ಕಲರ್ ಥ್ರೆಡ್ ಅನ್ನೋದು ನಾವು ಸ್ಟಿಚ್ ಮಾಡಿದ್ದೀವಿ ಅಂದರೆ ನಮಗದು ಎದ್ದು ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ ಸ್ಟಿಚ್ ಅನ್ನೋದು ಜಂಪ್ ಮಾಡಿ ಮತ್ತೆ ಸ್ಟಿಚ್ ಅನ್ನೋದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಇಲ್ಲಿ ನೀವು ನೀಟಾಗಿ ಎಮ್ಮಿಂಗ್ ಮಾಡ್ಕೊಳ್ಬಿಡಿ. ನೋಡಿ, ಬಾಟ್ಲ್ ಗ್ರೀನ್ ಮೇಲೆ ನಮಗೆ ಪಿಂಕ್ ಕಲರ್ ಥ್ರೆಡ್ಡಲ್ಲಿ ನಾವು ಸ್ಟಿಚ್ ಮಾಡಿದ್ದೀವಿ ಅಂದರೆ ಆ ಸ್ಟಿಚ್ ಅನ್ನೋದು ನಮಗೆ ಎದ್ದು ಕಾಣಿಸುತ್ತೆ. ಅದಕ್ಕೋಸ್ಕರ ಅಲ್ಲಿ ನಾನು ಸ್ಟಿಚ್ ಅನ್ನೋದು ಜಂಪ್ ಮಾಡಿದ್ದೀನಿ. ನೋಡಿ, ಫೈನಲಾಗಿ ನಮಗೆ ಬ್ಯಾಕಲ್ಲಿ ಬ್ಲೌಸ್ ಪ್ಯಾಟ್ರನ್ ಅನ್ನೋದು ಈ ರೀತಿ ರೆಡಿ ಆಗುತ್ತೆ. ಈಗ ನಾವು ನೆಕ್ಗೆ ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಬಾಟಲ್ ಗ್ರೀನ್ ಕಲರಲ್ಲೇ ನಾನು ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ತಾಯಿದ್ದೀನಿ. ಸ್ಯಾರಿ ಬಂದು ಬಾಟಲ್ ಗ್ರೀನ್ ಕಲರ್ ಇರೋದ್ರಿಂದ ಸೊ ಥ್ರೆಡ್ ಪೈಪಿಂಗ್ ಕೂಡ ನಾವು ಸೇಮ್ ಕಲರಲ್ಲಿ ಸ್ಟಿಚ್ ಮಾಡಿದ್ದೀವಿ ಅಂದರೆ ಲುಕ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಇಲ್ಲಿ ಬಾಟಲ್ ಗ್ರೀನ್ ಕಲರನ್ನು ಪೈಪಿಂಗ್ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, 1/4 ಇಂಚ್ ಬಿಡ್ತಿರೋ ಥರ ನೀವು ಕ್ರಾಸ್ ಪೀಸಸ್ ಅನ್ನೋದು ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡಿಕೊಂಡು ಒಂದು ಸೈಡು 1/4 ಇಂಚ್ ಮಾರ್ಜಿನ್ಗೆ ಈ ರೀತಿ ಥ್ರೆಡ್ ಅನ್ನೋದು ಇಟ್ಕೊಂಡು ನೀಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಯಾವ ರೀತಿ ಸ್ಟಿಚ್ ಮಾಡಿಕೊಂಡೆ ಅಂತ. ಈಗ ನೆಕ್ಗೆ ನಾವೇನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರ್ತೀವಲ್ಲ 1/4 ಇಂಚ್ ಮಾರ್ಜಿನು, ಅದು ಕೆಳಗಡೆ ಇರೋ ಥರ ಪ್ಲೇಸ್ ಮಾಡಿಕೊಂಡು ನೆಕ್ ಸುತ್ತೂರ 1/4 ಇಂಚ್ ಮಾರ್ಜಿನ್ಗೆ ನಾವು ಈ ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೊತ ಬರಬೇಕು. ಆದಷ್ಟು ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬರೋ ಥರ ನೋಡ್ಕೊಳ್ಳಿ. ಆಗಲೇ ನಿಮಗೆ ಥ್ರೆಡ್ ಪೈಪಿಂಗ್ ಅನ್ನೋದು ತುಂಬ ಸಣ್ಣದಾಗಿ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಈ ರೀತಿ ನೋಡಿ ಪೈಪಿಂಗ್ ಸ್ಟಿಚ್ ಮಾಡಿದ ನಂತರ ಈಗ ಬ್ಯಾಕ್ ಸೈಡ್ಗೆ ಇದನ್ನು ಟರ್ನ್ ಮಾಡಿಕೊಂಡು ನೆಕ್ ಸುತ್ತೂರ ನಾವು ನಾಚಸ್ ಅನ್ನೋದು ಹೊಡ್ಕೋಬೇಕು. ನೋಡಿ, ಈ ರೀತಿ ಕ್ರಾಸಾಗಿ ನಾಚಸ್ ಅನ್ನೋದು ಕಟ್ ಮಾಡ್ಕೋಬೇಕು. ಈ ರೀತಿ ನಾಚಸ್ ಕಟ್ ಮಾಡ್ಕೊಳ್ಳೋವಾಗ ನಾವೇನು ಸ್ಟಿಚ್ ಹಾಕಿದ್ದೀವಲ್ವ 1/4 ಇಂಚ್ ಮಾರ್ಜಿನ್ಗೆ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡಿದ್ದೀವಲ್ಲ, ಆ ಥ್ರೆಡ್ಡು ಕಟ್ ಆಗದೆ ಇರೋ ಥರ ನೀವು ನಾಚಸ್ ಅನ್ನೋದು ಹೊಡ್ಕೋಬೇಕು. ಈಗ 1/4 ಇಂಚ್ ಮಾರ್ಜಿನ್ಗೆ ಫ್ಯಾಬ್ರಿಕ್ ಅನ್ನೋದು ಫೋಲ್ಡ್ ಮಾಡಿಕೊಂಡು ಮತ್ತೆ ಥ್ರೆಡ್ ಪಕ್ಕದಲ್ಲೇ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1/4 ಇಂಚ್ ಮಾರ್ಜಿನ್ಗೆ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಥ್ರೆಡ್ ಪಕ್ಕದಲ್ಲಿ ಬರೋ ಥರ ಸ್ಟಿಚ್ ಮಾಡ್ಕೋಬೇಕು.
ಈಗ ಇದನ್ನು ಈ ರೀತಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ನಾವೇನು ಸ್ಟಿಚ್ ಹಾಕಿದ್ದೀವೋ 1/4 ಇಂಚು ಮಾರ್ಜಿನ್ಗೆ ಆ ಮಾರ್ಜಿನ್ ಹತ್ರಗೆ ಏನು ಎಕ್ಸಸ್ ಫ್ಯಾಬ್ರಿಕ್ ಇದೆಯೋ ಅದನ್ನೆಲ್ಲವನ್ನು ನೀಟಾಗಿ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಈ ರೀತಿ ಬ್ಯಾಕ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಥ್ರೆಡ್ ಪಕ್ಕದಲ್ಲೇ ನಾವು ಸ್ಟಿಚ್ ಅನ್ನೋದು ಹಾಕ್ಕೋಬೋದು, ಇಲ್ಲಾಂದರೆ ಹೆಮ್ಮಿಂಗ್ ಕೂಡ ಮಾಡ್ಕೋಬೋದು. ನೀವು ಈ ಸ್ಟಿಚ್ ಅನ್ನೋದು ಬೇಡ ಅಂದರೆ ನೀಟಾಗಿ ಹೆಮ್ಮಿಂಗ್ ಅನ್ನೋದು ಮಾಡಿಕೊಂಡ್ರು ಕೂಡ ನಿಮಗೆ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ. ನಾನಿಲ್ಲಿ ಥ್ರೆಡ್ ಪಕ್ಕದಲ್ಲಿ ಒಂದು ಟಾಪ್ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೇ ನೋಡ್ತಿದ್ದೀರಲ್ವ ಥ್ರೆಡ್ ಪೈಪಿಂಗ್ ಅನ್ನೋದು ಎಷ್ಟು ಸಣ್ಣದಾಗಿ ಬಂದಿದೆ ಅಂತ. ಈ ಮೆಥಡಲ್ಲಿ ನೀವು ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡಿಕೊಂಡ್ರೆ ಯಾವುದೇ ನೆಕ್ಕು ಕೂಡ ನೀವು ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ನೋಡಿ, ಫೈನಲಾಗಿ ನಮಗೆ ಬ್ಲೌಸ್ ಪ್ಯಾಟ್ರನ್ ಅನ್ನೋದು ಈ ರೀತಿ ರೆಡಿ ಆಯಿತು. ಬ್ಯಾಕ್ ಸೈಡ್ ನಮ್ಗೆ ಯಾವುದೇ ರೀತಿ ಮಾರ್ಜಿನ್ ಅನ್ನೋದು ಕಾಣಿಸ್ತಾ ಇಲ್ಲ. ಈಗ ನಾವು ಸ್ಲೀವ್ಸನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿ, ಕ್ಯಾನ್ವಾಸ್ ಪೇಪರ್ ಅನ್ನೋದು ಕಟ್ ಮಾಡ್ಕೊಂಡಿದ್ದೀನಿ ಫೋಲ್ಡಿಂಗಲ್ಲಿ. 2.5 ಇಂಚಸ್ ಇರೋ ಥರ ನಾನು ಕ್ಯಾನ್ವಾಸ್ ಪೇಪರ್ ಅನ್ನೋದು ಕಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಒಂದು ಬೇಸ್ ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಆನಂತರ 1/2 ಇಂಚು ಮಾರ್ಜಿನ್ಗೆ ಇನ್ನೊಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನಾನಿಲ್ಲಿ ಸ್ಲೀವ್ಸ್ಗೂ ಕೂಡ ಕಟ್ ವರ್ಕ್ ಅನ್ನೋದು ಸ್ಟಿಚ್ ಮಾಡ್ತಾ ಇರೋದ್ರಿಂದ ಫಸ್ಟ್ ಒಂದು ಬೇಸ್ ಲೈನ್ ಡ್ರಾ ಮಾಡ್ಕೊಂಡಿದ್ದ ನಂತರ 1/2 ಇಂಚು ಮಾರ್ಜಿನ್ಗೆ ಇನ್ನೊಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನಾವೇನು 1/2 ಇಂಚ್ ಮಾರ್ಜಿನ್ಗೆ ಒಂದು ಲೈನ್ ಡ್ರಾ ಮಾಡ್ಕೊಂಡಿದ್ದೀವಿ, ಆ ಲೈನಲ್ಲಿ ನಾವು ಕಟ್ ವರ್ಕ್ ಶೇಪ್ಸ್ ಅನ್ನೋದು ಡ್ರಾ ಮಾಡ್ಕೊತಾ ಹೋಗಬೇಕು. ಕಟ್ ವರ್ಕ್ ಶೇಪ್ಸ್ನ ಡ್ರಾ ಮಾಡೋದಕ್ಕಿಂತ ಮೊದಲು ಫಸ್ಟು ನಾವು ಸೈಡ್ಸಲ್ಲಿ ಮಾರ್ಜಿನ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ನೋಡಿ, 2 ಇಂಚಸ್ ಮಾರ್ಜಿನ್ನು, ಆ ಸೈಡು 2 ಇಂಚಸ್ ಮಾರ್ಜಿನ್ಗೆ ರೀತಿ ಕ್ಯಾನ್ವಾಸ್ ಪೇಪರ್ ಮೇಲೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಆ ಮಾರ್ಜಿನ್ ಹತ್ರದಿಂದ ನಾವು ಕಟ್ ವರ್ಕ್ ಶೇಪ್ಸ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಈ ರೀತಿ ನಾನಿಲ್ಲಿ ವಾಟರ್ ಬಾಟಲ್ ಕ್ಯಾಪ್ ಅನ್ನೋದು ಯೂಸ್ ಮಾಡ್ತಾಯಿದ್ದೀನಿ ಕಟ್ ವರ್ಕ್ ಶೇಪ್ಸ್ ಅನ್ನೋದು ಈಸಿಯಾಗಿ ಡ್ರಾ ಮಾಡ್ಕೊಳ್ಳೋಕ್ಕೆ. ಕೆಲವರು ಕಾಯಿನ್ಸ್ ಯೂಸ್ ಮಾಡ್ತಾರೆ, ಇನ್ನು ಕೆಲವರು ಪೇಪರಲ್ಲಿ ಕಟ್ ಮಾಡಿಕೊಂಡು ಆ ಪೇಪರನ್ನು ಪ್ಲೇಸ್ ಮಾಡಿಕೊಂಡು ಈ ರೀತಿ ಕಟ್ ವರ್ಕ್ ಶೇಪ್ಸನ್ನು ಡ್ರಾ ಮಾಡ್ತಾರೆ. ನಿಮಗೆ ಯಾವುದು ಕಂಫರ್ಟಬಲ್ ಅಥವಾ ಈಸಿ ಅನಿಸುತ್ತೋ ನೀವು ಅದನ್ನು ಫಾಲೋ ಮಾಡ್ಕೊಳ್ಳಿ. 2 ಇಂಚಸ್ ಹತ್ರ ಮಾರ್ಜಿನ್ವರೆಗೂ ಸ್ವಲ್ಪ ಈ ರೀತಿ ಶೇಪ್ ಅನ್ನೋದು ಕೊಟ್ಕೋಬೇಕು ಎರಡೂ ಸೈಡು. ಈಗ ನೀಟಾಗಿ ನಾವು ಆ ಕಟ್ ವರ್ಕ್ ಶೇಪ್ಸ್ ಏನಿದೆಯೋ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಕಟ್ ವರ್ಕ್ ಶೇಪ್ಸ್ನ ಕಟ್ ಮಾಡುವಾಗ ಎಲ್ಲೂ ಕೂಡ ನಮಗೆ ಶೇಪ್ ಔಟ್ ಅನ್ನೋದು ಆಗಬಾರ್ದು. ನಾವು ಎಷ್ಟು ನೀಟಾಗಿ ಕಟ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮಗೆ ಕಟ್ ವರ್ಕ್ ಅನ್ನೋದು ಫಿನಿಶಿಂಗ್ ನೀಟಾಗಿ ಬರುತ್ತೆ ಸ್ಟಿಚ್ ಮಾಡಿದ ನಂತರ. ನಾವಿಲ್ಲಿ 2 ಸ್ಲೀವ್ಸ್ಗೂ ಕಟ್ ವರ್ಕನ್ನು ಸ್ಟಿಚ್ ಮಾಡ್ತಾ ಇರೋದ್ರಿಂದ ಕ್ಯಾನ್ವಾಸನ್ನು ನಾನು ಡಬಲ್ ಫೋಲ್ಡಿಂಗಲ್ಲಿ ತೊಗೊಂಡಿದ್ದೀನಿ. ಒಂದೇ ಸಲ ನಾವು 2 ಸ್ಲೀವ್ಸನ್ನು ಕಟ್ ಮಾಡ್ಕೊಂಡಂಗೆ ಆಗುತ್ತೆ. ನೋಡಿ, ಈಗ ಲೈನಿಂಗ್ ಮೇಲೆ ನಾನು ಈ ಕಟ್ ವರ್ಕ್ ಶೇಪ್ಸ್ ಅನ್ನೋದು ಪ್ಲೇಸ್ ಮಾಡ್ಕೊಂಡು ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. 2 ಕ್ಯಾನ್ವಾಸ್ ಸ್ಟ್ರಿಪ್ಸನ್ನು ನಾನು ಲೈನಿಂಗಿಗೆ ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. ಲೈನಿಂಗಿಗಿಂತ ಕ್ಯಾನ್ವಾಸ್ ಪೇಪರ್ ಅನ್ನೋದು ಎಕ್ಸ್ಟ್ರಾ ಇರೋದ್ರಿಂದ ನಾನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲೈನಿಂಗು ಮತ್ತು ಕ್ಯಾನ್ವಾಸ್ ಸ್ಟ್ರಿಪ್ ಅನ್ನೋದು 2 ಈಕ್ವಲ್ ಆಗಿರಬೇಕು. ನನಗೆ ಲೈನಿಂಗಿಗಿಂತ ಕ್ಯಾನ್ವಾಸ್ ಸ್ಟ್ರಿಪ್ ಅನ್ನೋದು ಎಕ್ಸ್ಟ್ರಾ ಇರೋದ್ರಿಂದ ನಾನು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮೈನ್ ಫ್ಯಾಬ್ರಿಕ್ಕು ಸ್ಲೀವ್ಸು ಏನಿದೆಯಲ್ವ ಅದ್ರ ಮೇಲೆ ನಾನು ಈ ಕಟ್ ವರ್ಕ್ ಸ್ಟ್ರಿಪ್ ಅನ್ನೋದು ಪ್ಲೇಸ್ ಮಾಡಿಕೊಂಡು ಆ ಬಾರ್ಡರ್ ಹತ್ರ ನಾವು ಕಟ್ ವರ್ಕ್ ಶೇಪ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಡೈರೆಕ್ಟ್ ನಾವು ಕಟ್ ವರ್ಕ್ ಶೇಪ್ಸನ್ನು ಸ್ಟಿಚ್ ಮಾಡೋಕ್ಕೆ ಹೋದಾಗ ನಮಗೆ ಕ್ಲಾತ್ ಅನ್ನೋದು ಹೆಚ್ಚು ಕಡಿಮೆ ಆಗ್ಬೋದು. ಅದಕ್ಕೋಸ್ಕರ ಫಸ್ಟ್ ಒಂದು ಸ್ಟ್ರೈಟಾಗಿ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ 2 ಸೈಡ್ಸ್ ನಾನು ಒಂದು ಸ್ಟ್ರೈಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಆ ಕಟ್ ವರ್ಕ್ ಶೇಪ್ ಹೇಗಿದೆಯೋ ಹಾಗೆ ನೀಟಾಗಿ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು. ಈ ರೀತಿ ಸ್ಟ್ರೈಟಾಗಿ ಒಂದು ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಕ್ಲಾತ್ ಅನ್ನೋದು ಯಾವ ಕಡೆಯೂ ಜರಗದೆ ಸ್ಟಿಫ್ ಆಗಿರುತ್ತೆ. ಆಗ ನೀವು ಈಸಿಯಾಗಿ ನೀವೇನು ಡ್ರಾ ಮಾಡಿರ್ತೀರೋ ಆ ಪ್ಯಾಟ್ರನ್ ಪ್ರಕಾರ ಸ್ಟಿಚ್ ಮಾಡ್ಬೋದು. ನೋಡಿ, ನಾನು ಯಾವ ರೀತಿ ತಿರುಗಿಸ್ಕೊಳ್ತಾ ಇದ್ದೀನಿ ಕ್ಲಾತ್ ಅನ್ನೋದು ಸ್ವಲ್ಪ ಅಬ್ಸರ್ವ್ ಮಾಡಿ. ಯಾಕಂದರೆ ನಮಗೆ ಸಣ್ಣ ಸಣ್ಣದಾಗಿ ಕಾರ್ನರ್ಸ್ ಎಲ್ಲ ಇರೋದ್ರಿಂದ ನಾವು ಕ್ಲಾತನ್ನು ನೀಟಾಗಿ ತಿರುಗಿಸ್ಕೊಂಡು ಈ ಕಟ್ ವರ್ಕ್ ಶೇಪ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಸೇಮ್ ಇನ್ನೊಂದು ಸ್ಲೀವ್ಸ್ಗೂ ಕೂಡ ಅದೇ ರೀತಿ ನಾನು ಸ್ಟ್ರೈಟಾಗಿ ಕ್ಯಾನ್ವಾಸ್ ಸ್ಟ್ರಿಪ್ಪು ಮತ್ತು ಮೈನ್ ಫ್ಯಾಬ್ರಿಕ್ 2 ಸೇರಿಸಿ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಈಗ 1/4 ಇಂಚು ಮಾರ್ಜಿನ್ ಇರೋ ಥರ ನೋಡಿಕೊಂಡು ಎಕ್ಸೆಸ್ ಇರೋ ಫ್ಯಾಬ್ರಿಕ್ನ ನೀಟಾಗಿ ಕಟ್ ವರ್ಕ್ ಶೇಪ್ ಸೈಡಲ್ಲಿರೋ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ.
ಕಟ್ ವರ್ಕ್ಸ್ ಹತ್ರ ಮಾರ್ಜಿನ್ ಅನ್ನೋದು ಆದಷ್ಟು ಕಡಿಮೆ ಇರೋ ಥರ ನೋಡ್ಕೊಳ್ಳಿ. ಮಾರ್ಜಿನ್ ಜಾಸ್ತಿ ಬಿಟ್ಟಷ್ಟು ನಿಮಗೆ ಕ್ಲಾತ್ ಅನ್ನೋದು ತುಂಬ ದಪ್ಪ ಬಂದುಬಿಡುತ್ತೆ. ಹಾಗೆ ಕಟ್ ವರ್ಕ್ ಶೇಪ್ಸ್ ಅನ್ನೋದು ಕೂಡ ನಿಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರೋದಿಲ್ಲ. ನೋಡಿ, ಆ ಕಾರ್ನರ್ಸ್ ಹತ್ರ ಈ ರೀತಿ ನೀವು ಹಾಕಿರೋ ಸ್ಟಿಚ್ ಕಟ್ ಆಗದಿರೋ ಥರ ನೋಡಿಕೊಂಡು ನಾಚಸ್ ಅನ್ನೋದು ಹೊಡ್ಕೋಬೇಕು. ಬಟ್ ಯಾವುದೇ ಕಾರಣಕ್ಕೂ ನೀವು ಹಾಕಿರೋ ಸ್ಟಿಚ್ ಅನ್ನೋದು ಕಟ್ ಆಗಬಾರ್ದು. ಈ ರೀತಿ ವಿ ಕಟ್ಟಲ್ಲಿ ಆ ಕಾರ್ನರ್ಸ್ ಹತ್ರ ಕ್ಲಾತನ್ನು ಹಿಡ್ಕೊಂಡಾಗ ಅಲ್ಲಿ ಏನು ಎಕ್ಸೆಸ್ ಫ್ಯಾಬ್ರಿಕ್ ಇದೆಯೋ ಅದನ್ನು ನೀಟಾಗಿ ಟ್ರಿಮ್ ಮಾಡ್ಕೋಬೋದು ಕೊನೆಯವರೆಗೂ. ಈಗ ಇದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಫಿಂಗರ್ಸ್ ಸಹಾಯದಿಂದ ಈ ರೀತಿ ಇನ್ಔಟ್ ಮಾಡ್ಕೋಬೇಕು. ಆ ಶೇಪ್ಸ್ ಅನ್ನೋದು ನೀಟಾಗಿ ಫಿಂಗರ್ಸಲ್ಲಿ ಈ ರೀತಿ ನೀವು ಮೂವ್ ಮಾಡಿದ್ರೆ ನೀಟಾಗಿ ನಿಮ್ಗೆ ಆ ಕಟ್ ವರ್ಕ್ ಶೇಪ್ ಅನ್ನೋದು ಇನ್ಔಟ್ ಆಗುತ್ತೆ. ಒಂದು ಸಲ ನೀಟಾಗಿ ಐರನ್ ಮಾಡಿಬಿಟ್ಟಿದ್ದೀರ ಅಂದರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ ಕಟ್ ವರ್ಕ್ ಶೇಪ್ಸ್ ಅನ್ನೋದು. ಎರಡೂ ಸ್ಲೀವ್ಸ್ಗೂ ಬಾರ್ಡರ್ ಹತ್ರ ನಾನು ಈ ರೀತಿ ಕಟ್ ವರ್ಕ್ ಶೇಪ್ ಅನ್ನೋದು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಎರಡೂ ಸ್ಲೀವ್ಸ್ ಅನ್ನೋದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವೇನು ಲೈನಿಂಗಲ್ಲಿ ಸ್ಲೀವ್ಸ್ ಅನ್ನೋದು ಕಟ್ ಮಾಡ್ಕೊಂಡಿದ್ದೀವಿ ಆ ಪೀಸಸನ್ನು ತೊಗೊಂಡಿದ್ದೀನಿ. ನೋಡಿ, ಈಗ ನಾನು ಲೈನಿಂಗ್ಗೆ ಸ್ಯಾರಿಯಲ್ಲಿ ಏನು ಬಾಟಲ್ ಗ್ರೀನ್ ಕಲರ್ ಇದೆ ಆ ಕಲರಲ್ಲಿ ಪ್ಯಾಚ್ ವರ್ಕ್ ಅನ್ನೋದು ಕೊಡ್ತಾಯಿದ್ದೀನಿ. ಕೆಳಗಡೆ ಬಾಟಮಲ್ಲಿ ನಾನು ಒಂದು 2.5 ಇಂಚಸ್ ಇರೋ ಥರ ಪ್ಯಾಚ್ ಅನ್ನೋದು ಕೊಡ್ತಾಯಿದ್ದೀನಿ. ಬಾಟಲ್ ಗ್ರೀನ್ ಕಲರ್ ಫ್ಯಾಬ್ರಿಕ್ ಬಂದು ನಾನು ವಿಡ್ತಲ್ಲಿ ಬಂದು 3.5 ಇಂಚಸ್ ಇರೋ ಥರ ತೊಗೊಂಡಿದ್ದೀನಿ. ಸ್ಲೀವ್ಸ್ ಅರೌಂಡ್ ನಮಗೆ ಲೂಸ್ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ನಾನು ಈ ರೀತಿ ಸ್ಟ್ರೈಟಾಗಿ ಪೀಸ್ ಅನ್ನೋದು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, 1/2 ಇಂಚ್ ಮಾರ್ಜಿನ್ಗೆ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಆ ಮಾರ್ಜಿನ್ ಎಲ್ಲ ಲೈನಿಂಗ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಈಗ ನಮಗೆ ಫ್ಯಾಬ್ರಿಕ್ ಅನ್ನೋದು ಈ ರೀತಿ ಎಷ್ಟು ಫೋಲ್ಡ್ ಆಗ್ತಿದೆಯೋ ಅಷ್ಟಕ್ಕೆ ಮೇಲ್ಗಡೆ ಒಂದು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಈ ಸ್ಟಿಚ್ ಅನ್ನೋದು ನಮಗೇನು ಔಟ್ಸೈಡ್ಗೆ ಕಾಣಿಸೋದಿಲ್ಲ, ಯಾಕಂದರೆ ನಾವಿಲ್ಲಿ ಕಟ್ ವರ್ಕ್ ಶೇಪಲ್ಲಿ ಏನು ಮೈನ್ ಫ್ಯಾಬ್ರಿಕ್ ಸ್ಟಿಚ್ ಮಾಡಿದೀವೋ ಅದನ್ನು ನಾವು ಇಟ್ಟು ಸ್ಟಿಚ್ ಮಾಡೋದ್ರಿಂದ ಈ ಸ್ಟಿಚ್ ಅನ್ನೋದು ನಮಗೆ ಮೈನ್ ಫ್ಯಾಬ್ರಿಕ್ ಸೈಡ್ ಏನು ಕಾಣಿಸೋದಿಲ್ಲ. ಈಗ ನಾವು ನೋಡಿ ಸ್ಲೀವ್ಸಲ್ಲಿ ಮೈನ್ ಫ್ಯಾಬ್ರಿಕ್ ಸ್ಲೀವ್ಸಲ್ಲಿ ನಾವೇನು ಕಟ್ ವರ್ಕ್ ಶೇಪ್ ಅನ್ನೋದು ಸ್ಟಿಚ್ ಮಾಡಿದ್ದೀವೋ ಅದನ್ನು ಪ್ಲೇಸ್ ಮಾಡ್ಕೋಬೇಕು. ಅದಕ್ಕೂ ಮೊದಲು ನಾವು ಪ್ಯಾಚ್ ವರ್ಕ್ ಅನ್ನೋದು ಎಷ್ಟು ಇಂಚಸ್ ಕೊಡ್ತಾಯಿದ್ದೀವಿ ಅಂತ ನೋಡಿಕೊಂಡು ಅದಕ್ಕೊಂದು ಮಾರ್ಕ್ ಅನ್ನೋದು ಹಾಕ್ಕೋಬೇಕು. ನೋಡಿ, ನಾನೊಂದು 2.5 ಇಂಚಸ್ ಅನ್ನೋದು ಪ್ಯಾಚ್ ವರ್ಕ್ ಅನ್ನೋದು ನನಗೆ ಬೇಕು. ಸೊ 2.5 ಇಂಚಸ್ಗೆ ಒಂದು ಮಾರ್ಕ್ ಅನ್ನೋದು ಹಾಕ್ಕೊಂಡಿದ್ದೀನಿ. ಆ ಮಾರ್ಕಿಂಗ್ ಮೇಲೆ ನಾನೀಗ ಕಟ್ ವರ್ಕ್ ಶೇಪ್ ಏನು ಸ್ಟಿಚ್ ಮಾಡಿದ್ದೀವಲ್ಲ ಅದನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಸೇಮ್ ಇದೇ ರೀತಿಯೇ ಇನ್ನೊಂದು ಸ್ಲೀವ್ಸನ್ನು ಕೂಡ ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೀವು ಬೇಕಾದರೆ ಕೆಳಗಡೆ ಏನು ನೀವು ಎಕ್ಸ್ಟ್ರಾ ಪ್ಯಾಚ್ ವರ್ಕ್ ಕೊಟ್ಟಿದ್ದೀರಲ್ಲ ಅದಕ್ಕೂ ಕೂಡ ನೀವು ಕಟ್ ವರ್ಕನ್ನು ಸ್ಟಿಚ್ ಮಾಡ್ಕೋಬೋದು. ಇನ್ನೂ ನಿಮಗೆ ಸ್ಲೀವ್ಸ್ ಅನ್ನೋದು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನಾನಿಲ್ಲಿ ಸಿಂಗಲ್ ಲೇಯರಲ್ಲಿ ಕಟ್ ವರ್ಕ್ ಅನ್ನೋದು ಸ್ಟಿಚ್ ಮಾಡಿದ್ದೀನಿ. ಹಾಗೆ ನೀವು ಇಲ್ಲಿ ಪ್ಯಾಚ್ ವರ್ಕ್ ಅನ್ನೋದು ನಿಮ್ಮ ಇಷ್ಟ, ವಿಡ್ತ್ ಇಷ್ಟೇ ಕೊಡಬೇಕಂತ ಏನಿಲ್ಲ. ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ವಿಡ್ತ್ ಅನ್ನೋದು ಕೊಟ್ಕೋಬೋದು. ಪ್ಯಾಚ್ ವರ್ಕ್ ವಿಡ್ತ್ ಅನ್ನೋದು ನಾನಿಲ್ಲಿ 2.5 ವಿಡ್ತ್ ಇರೋ ಥರ ಎರಡೂ ಸ್ಲೀವ್ಸ್ಗೂ ಪ್ಯಾಚ್ ವರ್ಕ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಸ್ಲೀವ್ಸ್ಗೆ. ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ ನಂತರ ಬ್ಯಾಕ್ ಸೈಡ್ಗೆ ಈ ರೀತಿ ಟರ್ನ್ ಮಾಡಿಕೊಂಡು ಲೈನಿಂಗ್ ಏನಿದೆಯೋ ಅದ್ರ ಪ್ರಕಾರ ನಾವು ಮೈನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಎರಡನ್ನೂ ಸೇರಿಸಿ ಎಡ್ಜಲ್ಲಿ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ನಮ್ಗೆ ಏನು ಫ್ಯಾಬ್ರಿಕ್ ಇದೆಯೋ ಅದೆಲ್ಲವನ್ನು ಕೂಡ ನೀಟಾಗಿ ಟ್ರಿಮ್ ಮಾಡ್ಕೊಬಿಡಬೇಕು. ಸೇಮ್ ಇದೇ ರೀತಿಯೇ ಇನ್ನೊಂದು ಸ್ಲೀವ್ಸನ್ನು ಕೂಡ ನೀವು ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಸ್ಲೀವ್ಸನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರ್ಯಾರೆಲ್ಲ ಈ ವಿಡಿಯೋನ ನೋಡಿದಿರೋ ಅವ್ರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಹಾಗೆ ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಫೈನಲಾಗಿ ನಮಗೆ ಔಟ್ಲುಕ್ ಅನ್ನೋದು ಸ್ಲೀವ್ಸ್ ಪ್ಯಾಟ್ರನ್ ಅನ್ನೋದು ಈ ರೀತಿ ರೆಡಿ ಆಗುತ್ತೆ. ಎರಡು ಸ್ಲೀವ್ಸನ್ನು ಕೂಡ ನಾವು ಈ ರೀತಿ ರೆಡಿ ಮಾಡ್ಕೋಬೇಕು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.